ಕಿಷ್ಕಿಂಧೆಯ ಮಹಾಬಲಶಾಲಿ ವಾನರ ರಾಜ. ಅವನು ಸೂರ್ಯದೇವನ ವರದಿಂದ ಅಪಾರ ಶಕ್ತಿ ಪಡೆದವನಾಗಿದ್ದ. ವಾಲಿಯ ಶಕ್ತಿ ಎಷ್ಟಿತ್ತು ಅಂದರೆ ಎದುರಾಳಿಯ ಶಕ್ತಿಯ ಅರ್ಧ ಭಾಗ ಅವನಿಗೆ ಸೇರಿಬಿಡುತ್ತಿತ್ತು. ಆದ್ದರಿಂದ ಯುದ್ಧದಲ್ಲಿ ವಾಲಿಯನ್ನು ಸೋಲಿಸುವುದು ಅಸಾಧ್ಯವೆಂದು ಹೇಳಲಾಗುತ್ತಿತ್ತು. ವಾಲಿಗೆ ಒಬ್ಬ ತಮ್ಮ ಇದ್ದ, ಅವನೇ ಸುಗ್ರೀವ. ಇಬ್ಬರು ಸಹೋದರರಂತಲ್ಲ, ಸ್ನೇಹಿತರಂತ ಬದುಕುತ್ತಿದ್ದರು. ಕಿಷ್ಕಿಂಧ ರಾಜ್ಯವನ್ನು ವಾಲಿಯ ಆಳುತ್ತಿದ್ದ, ಆದರೆ ಸುಗ್ರೀವ ಅವನ ಬಲಗೈ ಆಗಿದ್ದ. ವಾಲಿ ಮತ್ತು ಸುಗ್ರೀವ ವಿರೋಧಕ್ಕೆ ಒಂದೇ ಘಟನ, ಅದೇ ಮಾಯಾವಿ ಸಂಘಟನ. ಒಂದು ದಿನ ಮಾಯಾವಿ ಎಂಬ ರಾಕ್ಷಸನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿ ಅವನನ್ನು ಚೆನ್ನೆತ್ತು ಗುಹೆಯೊಳಗೆ ಹೋದ. ಹೊರಗೆ ನಿಂತಿದ್ದ ಸುಗ್ರೀವಗೆ ಒಳಗಿನಿಂದ ಭಯಾನಕ ಶಬ್ದಗಳು ಕೇಳಿಬಂದವು. ಸ್ವಲ್ಪ ಸಮಯದ ನಂತರ ಗುಹೆಯಿಂದ ರಕ್ತ ಹೊರಗೆ ಬಂತು. ಅದು ನೋಡಿದ ಸುಗ್ರೀವ ವಾಲಿ ಸತ್ತಿದ್ದಾನೆ ಎಂದು ಭಾವಿಸಿದ. ಸುಗ್ರೀವ ರಾಜ್ಯದ ರಕ್ಷಣೆಗೆಂದು ಗುಹೆಯ ಬಾಗಿಲಿಗೆ ಕಲ್ಲಿಟ್ಟು ಕಿಷ್ಕಿಂಧೆಗೆ ಹೊಂಟಿದ್ದ. ಕೆಲವು ದಿವಸ ಆದಮೇಲೆ ವಾಲಿ ಮಾಯವನ್ನು ಕೊಂದು ಬದುಕುಳಿದು ಹೊರಗು ಬಂದಾಗ ರಾಜ್ಯದಲ್ಲಿ ಸುಗ್ರೀವ ರಾಜನಾಗಿದ್ದನು. ನೋಡಿ ವಾಲಿಗೆ ಭಾರಿ ಕೋಪ ಬಂತು. ಸುಗ್ರೀವ ತನ್ನನ್ನು ದ್ರೋಹಿಸಿದನೆಂದು ಭಾವಿಸಿದ ವಾಲಿ ಅವನನ್ನು ರಾಜ್ಯದಿಂದ ಹೊರಹಾಕಿದ. ಈ ತಪ್ಪು ಅರ್ಥವೇ ಇಬ್ಬರು ಸಹೋದರರ ನಡುವ ದೊಡ್ಡ ಶತ್ರುಕ್ಕೆ ಕಾರಣವಾಯಿತು. ಸತ್ಯ ತಿಳಿಯದೆ ತೀರ್ಮಾನ ಮಾಡಿದರೆ ಸಂಬಂಧಗಳು ನಾಶನವಾಗುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.